ಅಮೆಜಾನ್ ಫಾರೆಸ್ಟ್ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಕಾಡು. ಈ ವಿಶಾಲವಾದ ಕಾಡಿನ ಮಧ್ಯೆ ನಿಮ್ಮನ್ನ ಬಿಟ್ರೆ ಹೇಗಿರುತ್ತದೆ ಅಂತ ಒಂದು ಸಲ ಊಹೆ ಮಾಡಿಕೊಳ್ಳಿ. ಅಲ್ಲಿಂದ ಹೊರಗೆ ಬರೋಕೆ ನಮಗೆ ಸರಿಸುಮಾರು 472 ದಿನಗಳು ಹಿಡಿಯುತ್ತವೆ. ಹೆಜ್ಜೆ ಹೆಜ್ಜೆಗೂ ದೊಡ್ಡ ದೊಡ್ಡ ಮರಗಳು ಮತ್ತು ದಟ್ಟವಾದ ಪೊದೆಗಳು ನಿಮ್ಮ ದಾರಿಯನ್ನು ಮುಚ್ಚಿ ಹಾಕಿರುತ್ತವೆ. ಸೊ ದಾರಿನೇ ಕಾಣಿಸದೇ ಇದ್ದಾಗ ಅಂತಹ ಕಾಡನ್ನು ದಾಟೋದು ಎಷ್ಟು ಕಷ್ಟ ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಈ ಕಾಡಿನಲ್ಲಿ ವಾಸಿಸುವ ಪ್ರಾಣಿ ದೊಡ್ಡದು ಅಥವಾ ಚಿಕ್ಕದು ಅನ್ನೋ ವ್ಯತ್ಯಾಸ ಇಲ್ಲ. ಅವುಗಳ ಗುರಿ ಒಂದೇ, ನಿಮ್ಮನ್ನು ಕೊಂದು ಹೊಟ್ಟೆ ತುಂಬಿಸಿಕೊಳ್ಳುವುದು. ಎಲ್ಲಿಂದ ಯಾವಾಗ ಯಾವ ಅಪಾಯ ಬರುತ್ತೋ ಊಹಿಸೋಕು ಸಾಧ್ಯವಿಲ್ಲ. ಕೊಂಬೆಯ ಮೇಲಿಂದ ಒಂದು ದೊಡ್ಡ ಅನಾಕೊಂಡ ಬಿದ್ದು ನಿಮ್ಮನ್ನು ಸುತ್ತಿಕೊಳ್ಳುವ ಅಪಾಯವೂ ಇರಬಹುದು. ಪೊದೆಗಳ ಹಿಂದೆ ಅಡಗಿರುವ ಒಂದು ಚಿರತೆ ನಿಮ್ಮ ಮೇಲೆ ದಾಳಿ ಕೂಡ ಮಾಡಬಹುದು. ಅಥವಾ ನದಿಯಲ್ಲಿರುವ ಪಿರಾನ್ ಮೀನುಗಳು ಗುಂಪು ಗುಂಪಾಗಿ ಬಂದು ನಿಮ್ಮನ್ನು ಎಳೆದು ತಿನ್ನಬಹುದು. ಇದೇ ಅಮೆಜಾನ್ ಕಾಡು. ಇಲ್ಲಿ ಒಂದು ಸಣ್ಣ ತಪ್ಪು ಕೂಡ ನಿಮ್ಮ ಪ್ರಾಣವನ್ನು ಕಾಡಿಗೆ ಆಹುತಿ ಮಾಡುತ್ತೆ. ಈ ಅಮೆಜಾನ್ ಕಾಡಿನ ವಿಸ್ತೀರ್ಣ ಸುಮಾರು 55 ಲಕ್ಷ ಚದರ ಕಿಲೋಮೀಟರ್ಗಳು. ಇದು ಎಷ್ಟು ದೊಡ್ಡದು ಅಂದ್ರೆ ಪಾಕಿಸ್ತಾನದಂತಹ 7 ದೇಶಗಳು ಈ ಒಂದೇ ಕಾಡಿನಲ್ಲಿ ಸುಲಭವಾಗಿ ಹಿಡಿಯುತ್ತವೆ. ಭಾರತದಂತಹ 2 ದೊಡ್ಡ ದೇಶಗಳು ಕೂಡ ಇದರಲ್ಲಿ ಸುಲಭವಾಗಿ ಸರಿ ಹೋಗುತ್ತವೆ. ದುಬೈ ನಗರದಷ್ಟು ವಿಸ್ತೀರ್ಣವಿರುವ ಪ್ರದೇಶವನ್ನು 157 ಬಾರಿ ಇಟ್ಟರೂ ಕೂಡ ಈ ಕಾಡು ತುಂಬಲ್ಲ. ಸೊ ಈ ಉದಾಹರಣೆಗಳಿಂದ ಅಮೆಜಾನ್ ಕಾಡು ಎಷ್ಟು ದೊಡ್ಡದಾಗಿರಬಹುದು ಅಂತ ನೀವೇ ಊಹೆ ಮಾಡಿಕೊಳ್ಳಿ. ಈ ಕಾಡು ಪ್ರದೇಶ 9 ದೇಶಗಳಲ್ಲಿ ಹರಡಿದೆ. ಅವು ಬ್ರೆಜಿಲ್, ಪೆರು, ಕೊಲಂಬಿಯಾ, ವೆನಿಜುವಿಲಾ, ಇಕ್ವೆಡಾರ್, ಬೊಲಿವಿಯಾ, ಗಯಾನಾ, ಸೂರಿನಾ ಮತ್ತು ಫ್ರೆಂಚ್. ಸೊ ನಾನು ಹೇಳುವ ಈ ವಿಷಯ ನಿಮಗೆ ಆಶ್ಚರ್ಯವನ್ನು ಉಂಟು ಮಾಡಬಹುದು. ನಾವು ಉಸಿರಾಡುವ ಆಕ್ಸಿಜನ್ ನಲ್ಲಿ 20% ಆಕ್ಸಿಜನ್ ಈ ಕಾಡಿನಿಂದಲೇ ಬರುತ್ತದೆ. ಅಂದ್ರೆ ನಾವು ತೆಗೆದುಕೊಳ್ಳುವ ಪ್ರತಿ 5 ಉಸಿರಾಟದಲ್ಲಿ 1 ಉಸಿರು ಈ ಕಾಡಿನಿಂದಲೇ ಬರುತ್ತೆ. ಈ ಕಾಡಿನಲ್ಲಿ ಸರಿಸುಮಾರು 390 ಬಿಲಿಯನ್ ಮರಗಳಿವೆ ಎಂದು ಅಂದಾಜಿಸಲಾಗಿದೆ. ಆದರೆ ಪ್ರಪಂಚದ ಮರಗಳಲ್ಲಿ 16% ಮರಗಳು ಇಲ್ಲೇ ಇವೆ. ಒಂದು ವೇಳೆ ನೀವು ಈ ಕಾಡಿನ ಸುತ್ತ ಒಂದು ಸುತ್ತು ಸುತ್ತಿರಬೇಕು ಅಂತ ಅನ್ಕೊಂಡರೆ ಅದು ಸರಿಸುಮಾರು 500 ಕಿಲೋಮೀಟರ್ ದೂರ ಇರುತ್ತೆ. ಇದು ಭಾರತದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗಿ ಮತ್ತೆ ವಾಪಸ್ ಬರುವಷ್ಟು ದೂರ. ಈ ಕಾಡನ್ನು ಅಮೆಜಾನ್ ರೈನ್ ಫಾರೆಸ್ಟ್ ಎಂದು ಕೂಡ ಕರೆಯುತ್ತಾರೆ. ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ವಾರ ಮಳೆ ಬೀಳ್ತಾನೆ ಇರುತ್ತೆ. ಸೊ ಹೆಚ್ಚಾಗಿ ಮಳೆ ಬೀಳೋದ್ರಿಂದಲೇ ಇಲ್ಲಿನ ಮರಗಳು ತುಂಬಾ ದಟ್ಟವಾಗಿ, ಗಟ್ಟಿಯಾಗಿ ಮತ್ತು ಶಕ್ತಿಶಾಲಿಯಾಗಿ ಬೆಳೆಯುತ್ತವೆ. ಅಮೆಜಾನ್ ಕಾಡಿನಲ್ಲಿ ಸಾವಿರಾರು ವರ್ಷಗಳಿಂದ ಅಧಿಪತಿಗಳಾಗಿ ಮೆರಿತಾ ಇರುವ ಅನೇಕ ಜೀವಿಗಳಿವೆ. ಅವುಗಳಲ್ಲಿ ಜಾಗ್ವಾರ್ ಕೂಡ ಒಂದು. ಇದು ಆ ಕಾಡಿನ ಆಹಾರ ಸರಪಳಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಅದೇ ರೀತಿ ಬಣ್ಣ ಬಣ್ಣದ ಮುಖಾವು ಪಕ್ಷಿಗಳು, ವಿಚಿತ್ರ ಕೀಟಗಳು ಮತ್ತು ಇಲ್ಲಿ ಮಾತ್ರವೇ ಕಾಣಿಸುವ ಸಸ್ಯಗಳು ಈ ಕಾಡಿನ ವಿಶೇಷತೆ ಅಂತ ಹೇಳಬಹುದು. ಅಮೆಜಾನ್ ಕಾಡು ಅಂದ್ರೆ ಕೇವಲ ಕಾಡಲ್ಲ, ಇದೊಂದು ಗಾಢವಾದ ಅದ್ಭುತ. ಈ ಪ್ರದೇಶದಲ್ಲಿ ಮಳೆ ಬಿದ್ದಾಗ ನೀರು ಮರಗಳ ಮೂಲಕ ಸುಮಾರು 10 ನಿಮಿಷಗಳ ಕಾಲ ಜಾರಿ ನಂತರವೇ ಭೂಮಿಯನ್ನು ತಲುಪುತ್ತವೆ. ಈ ದಟ್ಟವಾದ ಮರಗಳ ಕಾರಣದಿಂದ ಹಗಲೊತ್ತಿನಲ್ಲೂ ಕೂಡ ಇಲ್ಲಿ ಕತ್ತಲೆ ಕವಿದಿರುವ ಹಾಗೆ ಕೂಡ ಕಾಣುತ್ತೆ. ಈ ಕಾಡು ಅನೇಕ ಅಪರೂಪದ ಜೀವಿಗಳಿಗೆ ನಿಲಯ ಅಂತ ಹೇಳಬಹುದು. ಇಲ್ಲಿ ಸುಮಾರು 40,000 ವಿವಿಧ ರೀತಿಯ ಸಸ್ಯಗಳು, 1300 ವಿವಿಧ ರೀತಿಯ ಅಪರೂಪದ ಪಕ್ಷಿಗಳು, 2200 ವಿವಿಧ ರೀತಿಯ ಮೀನುಗಳು, 272 ವಿವಿಧ ರೀತಿಯ ಸಸ್ತನಿಗಳು ಮತ್ತು 380 ವಿವಿಧ ರೀತಿಯ ವಿಚಿತ್ರ ಪ್ರಾಣಿಗಳಿವೆ. ಈ ಜೀವಿಗಳು ಪ್ರಪಂಚದಲ್ಲಿ ಬೇರೆಲ್ಲೂ ಕಾಣಿಸೋದೇ ಇಲ್ಲ, ಕೇವಲ ಅಮೆಜಾನ್ ನಲ್ಲಿ ಮಾತ್ರವೇ ಕಾಣಿಸುತ್ತವೆ. ಇಲ್ಲಿನ ಕೀಟಗಳ ಬಗ್ಗೆ ಹೇಳೋದಾದರೆ ಸುಮಾರು 25 ಲಕ್ಷ ವಿವಿಧ ರೀತಿಯ ಕೀಟಗಳಿವೆ. ಅವುಗಳಲ್ಲಿ ಬಹಳಷ್ಟು ಕೀಟಗಳು ವಿಷಪೂರಿತ ಕೀಟಗಳೇ. ಈ ಕಾಡು ಹೊರಗಿನಿಂದ ತುಂಬಾ ಸುಂದರವಾಗಿ ಕಾಣಿಸುತ್ತೆ, ಆದರೆ ಒಳಗಡೆ ಅನೇಕ ಅಪಾಯಗಳು ಕಾದಿರುತ್ತವೆ. ಒಂದು ಸಣ್ಣ ಕೀಟ ಕೂಡ ಅತ್ಯಂತ ಅಪಾಯಕರವಾದ ವಿಷಯವನ್ನು ಹೊಂದಿರುತ್ತೆ. ಸೊ ಅಮೆಜಾನ್ ಕಾಡಿನ ಮೊದಲ ಅಪಾಯಕಾರಿ ಜೀವಿ ಅಂದರೆ ಗ್ರೀನ್ ಅನಾಕೊಂಡ. ಇದು ಪ್ರಪಂಚದಲ್ಲಿ ಅತಿ ದೊಡ್ಡ ಹಾವು. ಸುಮಾರು 30 ಅಡಿಗಳಷ್ಟು ಉದ್ದ ಮತ್ತು 250 ಕೆಜಿ ತೂಕವನ್ನು ಹೊಂದಿರುತ್ತೆ. ಈ ಹಾವು ವಿಷಪೂರಿತ ಹಾವಲ್ಲ, ಆದರೆ ತನ್ನ ಬಲವಾದ ದೇಹದಿಂದ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ಸುತ್ತಿಕೊಂಡು ಮೂಳೆಗಳನ್ನು ಪುಡಿ ಮಾಡಿ ಸುಲಭವಾಗಿ ನುಗ್ಗಬಲ್ಲದು ಅಂತ ಇಲ್ಲಿ ಕೊಬ್ರಾ ಹೆಬ್ಬಾವುಗಳಿಗಿಂತ
ಸಾವಿರಾರು ಅಪಾಯಕಾರಿ ಹಾವಿನ ಜಾತಿಗಳು ಕೂಡ ಇವೆ. ಇನ್ನು ಅಮೆಜಾನ್ ಕಾಡಿನ ಮತ್ತೊಂದು ಅತಿ ದೊಡ್ಡ ಅಪಾಯವೆಂದರೆ ಬುಲೆಟ್ ಇರುವೆ. ಇದು ಈ ಪ್ರಪಂಚದಲ್ಲಿ ಅತಿ ದೊಡ್ಡ ಇರುವೆ. ಸುಮಾರು 4 ಸೆಂಟಿಮೀಟರ್ ಉದ್ದ ಇರುತ್ತೆ. ಇದರ ಕಡಿತ ತುಂಬಾ ನೋವಿನಿಂದ ಕೂಡಿರುತ್ತೆ. ಆ ನೋವು ಎಷ್ಟಿರುತ್ತೆ ಅಂದ್ರೆ ಒಂದು ಬುಲೆಟ್ ಒಂದು ಕಾಲಿಗೆ ತಗುಲಿದ್ರೆ ಹೇಗಿರುತ್ತೋ ಅದಕ್ಕಿಂತ ಭಯಂಕರವಾಗಿರುತ್ತೆ. ಈ ಇರುವೆ ಕಡಿತದಿಂದ ಬರುವ ನೋವು ಅತ್ಯಂತ ತೀವ್ರವಾಗಿರುತ್ತೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಆ ನೋವಿಗಿಂತ ಸಾಯೋದೇ ಮೇಲು ಅಂತ ಅನ್ಸುತ್ತೆ. ಅಷ್ಟು ನೋವಿನಿಂದ ಕೂಡಿರುತ್ತೆ. ಅಮೆಜಾನ್ ನದಿ ಪ್ರಪಂಚದ 2ನೇ ಅತಿ ಉದ್ದ ನದಿ. ಇದರ ಒಟ್ಟು ಉದ್ದ 6840 ಕಿಲೋಮೀಟರ್. ಇದು ಸುಮಾರು 329 ಅಡಿಗಳಷ್ಟು ಆಳದವರೆಗೂ ಇರುತ್ತೆ. ಆದರೆ ಇದರ ನಿಜವಾದ ಶಕ್ತಿ ಇರೋದು ಇದರ ನೀರಿನ ಹರಿವಿನಲ್ಲಿ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ನದಿ. ಪ್ರತಿ ಸೆಕೆಂಡ್ಗೆ 2,19,000 ಕ್ಯೂಬಿಕ್ ಮೀಟರ್ ನೀರನ್ನು ಸಾಗಿಸುತ್ತೆ. ಸೊ ಈ ನೀರಿನ ಪ್ರಮಾಣ ಎಷ್ಟಿರುತ್ತದೆ ಅಂತ ನಾವು ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಪ್ರಪಂಚದ ಅತಿ ದೊಡ್ಡ ಈಜುಕೊಳವಾಗಿರುವ ಈಜಿಪ್ಟ್ ಸಿಟಿ ಸ್ಟಾರ್ ಶಾರ್ಮಿಲ್ ಶೇಖ್ ಅನ್ನು ಅಮೆಜಾನ್ ನದಿಯ ನೀರು ಕೇವಲ 1 ಸೆಕೆಂಡ್ ದಲ್ಲಿ ತುಂಬಿಸುತ್ತೆ. ಅಂದ್ರೆ ಕಣ್ಣು ಮುಚ್ಚಿ ತೆಗೆಯೋದರೊಳಗೆ ಒಂದು ದೊಡ್ಡ ಕೊಳ ನೀರಿನಿಂದ ತುಂಬಿ ಹೋಗುತ್ತೆ. ಅಮೆಜಾನ್ ನದಿಯಿಂದ ಬರುವ ನೀರು ಅಲ್ಟ್ರಾಟಿಕ್ ಮಹಾಸಾಗರದಲ್ಲಿ ಸೇರುತ್ತದೆ. ಇದು ಎಷ್ಟು ಶಕ್ತಿಶಾಲಿ ಅಂದ್ರೆ ಪ್ರಪಂಚದ ಟಾಪ್ 14 ನದಿಗಳು ಇದರಲ್ಲಿ ಸೇರಿದರೂ ಅವು ಅಮೆಜಾನ್ ನದಿಯ ಹರಿವಿಗೆ ಸರಿಸಾಟಿ ಆಗೋಲ್ಲ. ಅಮೆಜಾನ್ ಕಾಡಿನಲ್ಲಿ ಬೀಳುವ ಮಳೆ ಎಲ್ಲವೂ ಕೂಡ ಈ ನದಿಯ ಮೂಲಕವೇ ಸಮುದ್ರಕ್ಕೆ ಸೇರುತ್ತೆ. ಅಮೆಜಾನ್ ನದಿಯ ಕೇವಲ ನೀರಿನ ಬಗ್ಗೆ ಅಷ್ಟೇ ಅಲ್ಲ, ಇದು ಅಪರೂಪದ ಜೀವಿಗಳ ಆಶ್ರಯ ಸ್ಥಾನ ಕೂಡ ಹೌದು. ಅವುಗಳಲ್ಲಿ ಮುಖ್ಯವಾದದ್ದು ಪಿಂಕ್ ರಿವರ್ ಡಾಲ್ಫಿನ್. ಈ ಡಾಲ್ಫಿನ್ ಗಳು ತಮ್ಮ ವಿಶೇಷವಾದ ಗುಲಾಬಿ ಬಣ್ಣದಿಂದ ನದಿಯ ಗೊಂದಲಮಯ ನೀರಲ್ಲಿ ಅದ್ಭುತವಾಗಿ ಓಡಾಡುತ್ತವೆ. ಇದರ ಜೊತೆಗೆ ಈ ನೀರಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಯಾನಕ ಮೊಸಳೆಗಳು ಕೂಡ ವಾಸಿಸುತ್ತವೆ ಹಾಗೂ ತಮ್ಮ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕೆ ಏನು ಬೇಕಾದ್ರೂ ಮಾಡೋಕೆ ಸಿದ್ಧವಾಗಿರುತ್ತವೆ. ಈ ಪಿಂಕ್ ರಿವರ್ ಡಾಲ್ಫಿನ್ ಸುಮಾರು 9 ಅಡಿ ಉದ್ದ ಮತ್ತು 200 ಕೆಜಿ ತೂಕದವರೆಗೆ ಇರುತ್ತೆ. ಇತರ ಡಾಲ್ಫಿನ್ ಗಳಿಗಿಂತ ಅವು ಹೆಚ್ಚು ಬುದ್ಧಿವಂತ ಮತ್ತು ವೇಗವಾಗಿರುತ್ತವೆ. ಯಾಕೆಂದ್ರೆ ಅವುಗಳ ಮೆದುಳಿನ ಗಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಸಾಮಾನ್ಯವಾಗಿ ಡಾಲ್ಫಿನ್ ಗಳು ಮನುಷ್ಯರೊಂದಿಗೆ ಸ್ನೇಹಪರವಾಗಿರುತ್ತವೆ. ಆದರೆ ಈ ಪಿಂಕ್ ರಿವರ್ ಡಾಲ್ಫಿನ್ ಗಳು ಕೆಲವು ಬಾರಿ ಆಕ್ರಮಣಕಾರಿಯಾಗಿ ಬದಲಾಗಿ ಮನುಷ್ಯರ ಮೇಲೂ ಕೂಡ ದಾಳಿ ಮಾಡುವ ಅವಕಾಶವಿರುತ್ತೆ. ಆದರೂ ಕೂಡ ಇವು ಅಮೆಜಾನ್ ನದಿಯ ಅತ್ಯಂತ ಆಕರ್ಷಣೀಯ ಜೀವಿಗಳಲ್ಲಿ ಒಂದಾಗಿವೆ. ಅಮೆಜಾನ್ ನದಿಯಲ್ಲಿರುವ ಇನ್ನೊಂದು ಆಶ್ಚರ್ಯಕರ ಜೀವಿ ಅಂದ್ರೆ ಎಲೆಕ್ಟ್ರಿಕ್ ಹೀಲ್. ಈ ಮೀನು ಸುಮಾರು 860 ವೋಲ್ಟ್ ಗಳವರೆಗೆ ವಿದ್ಯುತ್ ಉತ್ಪಾದಿಸಬಲ್ಲದು. ಈ ವಿದ್ಯುತ್ ಅನ್ನು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸಲುವಾಗಿ ಮತ್ತು ಬೇಟೆ ಆಡೋಕೆ ಬಳಸುತ್ತೆ. ಇದರಿಂದ ಬರುವ ಶಾಕ್ ಚಿಕ್ಕ ಜೀವಿಗಳನ್ನು ಕ್ಷಣದಲ್ಲಿ ಸಾಯಿಸಿ ಬಿಡುತ್ತೆ. ದೊಡ್ಡ ಪ್ರಾಣಿಗಳಿಗೂ ಕೂಡ ಅಪಾಯ ಕಟ್ಟಿಟ್ಟ ಬುತ್ತಿ. ಅಮೆಜಾನ್ ನದಿಯಲ್ಲಿ ಎಲೆಕ್ಟ್ರಿಕ್ ಹೀಲ್ ಗಳಿಗಿಂತ ಮನುಷ್ಯರಿಗೆ ಶಾಕ್ ಹೊಡೆದಿರುವ ಘಟನೆಗಳು ಕೂಡ ಬಹಳಷ್ಟಿವೆ. ಆದರೆ ಈ ಶಾಕ್ ಅಷ್ಟೊಂದು ಅಪಾಯಕಾರಿವೇನೂ ಅಲ್ಲ. ಆದರೆ ಒಬ್ಬ ವ್ಯಕ್ತಿಯ ನರಮಂಡಲವನ್ನು ತಾತ್ಕಾಲಿಕವಾಗಿ ಹಾನಿಯಾಗುವ ಹಾಗೆ ಮಾಡಬಲ್ಲದು. ಅಂಡ್ ಈಗ ಒಬ್ಬ ಸಾಮಾನ್ಯ ವ್ಯಕ್ತಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಾರ್ಟಿನ್ ಸ್ಪೈಲ್ ಎಂಬ ಒಬ್ಬ ವ್ಯಕ್ತಿ ಮ್ಯಾರಥಾನ್ ಸ್ಪೈಮರ್. ಇಡೀ ಅಮೆಜಾನ್ ನದಿಯನ್ನು ಪೂರ್ತಿಯಾಗಿ ಈಜಿ ದಾಟಿದ ವ್ಯಕ್ತಿ. ಅದು ಕೂಡ 6840 ಕಿಲೋಮೀಟರ್ ದೂರ. ಈ ನದಿಯಲ್ಲಿ ದೊಡ್ಡ ದೊಡ್ಡ ಮೊಸಳೆಗಳು, ಎಲೆಕ್ಟ್ರಿಕ್ ಹೀಲ್ಸ್ ಗಳು ಮತ್ತು ಅನಾಕೊಂಡಗಳು ಇದ್ದರೂ ಕೂಡ ಅವರು ಈ ಸಾಹಸವನ್ನು ಕೇವಲ 66 ದಿನಗಳಲ್ಲಿ ಪೂರ್ತಿ ಮಾಡಿದ್ದಾರೆ. ಮಾರ್ಟಿನ್ ತಮ್ಮ ಪ್ರಯಾಣದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸುತ್ತಾರೆ. ಬಟ್ ಜಾಗೃತಿಯಿಂದ ಪ್ಲಾನ್ ಮಾಡಿಕೊಂಡು ಒಂದು ತಂಡದ ಸಹಾಯದಿಂದ ಈ ಅಪಾಯಗಳಿಂದ ತಪ್ಪಿಸಿಕೊಂಡು ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆ ಸಾಹಸ ಮಾನವ ಧೈರ್ಯಕ್ಕೆ ಒಂದು ಉದಾಹರಣೆ ಅಂತ ಹೇಳಬಹುದು. ಇದು ಪ್ರಪಂಚದಲ್ಲಿ ಅತ್ಯಂತ ಅಪಾಯಕಾರಿ ದಾಖಲೆಗಳಲ್ಲಿ ಒಂದು. ಇವರು ಪ್ರತಿದಿನ 10 ಗಂಟೆಗಳವರೆಗೆ ಈಜಿ ಉಳಿದ ಸಮಯದಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದ್ರು. ಈ ಅಮೆಜಾನ್ ನದಿಯಲ್ಲಿ ಅನೇಕ ಅಪಾಯಗಳಿವೆ. ಅನಾಕೊಂಡ, ಮೊಸಳೆಗಳು, ಎಲೆಕ್ಟ್ರಿಕ್ ಹೀಲ್ಸ್ ಮಾತ್ರವೇ ಅಲ್ಲದೆ ವಿಜ್ಞಾನಿಗಳಿಗೂ ತಿಳಿಯದ ಇನ್ನೂ ದೊಡ್ಡ ಜೀವಕೋಟಿ ಇದರಲ್ಲಿ ಅಡಗಿದೆ. ಸಾರಿ ಅಡಗಿಲ್ಲ, ಸ್ವತಂತ್ರವಾಗಿ ಓಡುತ್ತಾ ಇವೆ. ಅಮೆಜಾನ್ ಕಾಡಿನ ಪೆರು ದೇಶದ ಭಾಗದಲ್ಲಿ ಒಂದು ಅದ್ಭುತ ನದಿ ಇದೆ. ಅದು ಅತ್ಯಂತ ಉದ್ದವಾಗಿರುತ್ತದೆ. ಆದರೆ ಅದರ ನೀರಿನ ಟೆಂಪರೇಚರ್ 90 ರಿಂದ 100 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಈ ನದಿ ಯಾಕೆ ಈ ರೀತಿ ಬಾಯ್ಲ್ ಆಗ್ತಾ ಇದೆ ಎಂದು ಇಂದಿಗೂ ಯಾರಿಗೂ ಗೊತ್ತಿಲ್ಲ. ಅಮೆಜಾನ್ ಕಾಡಿನಲ್ಲಿ ಸುಮಾರು 600 ಬುಡಕಟ್ಟು ಜನಾಂಗದವರು ವಾಸಿಸುತ್ತಾ ಇದ್ದಾರೆ. ಈ ಜನರು ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ತಮ್ಮ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವರಿಗೆ ಇಂದಿಗೂ ಕೂಡ ಆಧುನಿಕ ಪ್ರಪಂಚದೊಂದಿಗೆ ಯಾವುದೇ ಸಂಪರ್ಕ ಇಲ್ಲ. ಈ ಕಾಡಿನಲ್ಲಿ ಇನ್ನೊಂದು ಆಶ್ಚರ್ಯವಾದ ರಹಸ್ಯ ಅಡಗಿದೆ. ಅವೇ ಜಿಯೋಗ್ಲಿಫ್ಸ್, ಅಂದ್ರೆ ಭೂಮಿಯ ಮೇಲೆ ಇರುವ ದೊಡ್ಡ ರೇಖಾಗಣಿತದ ಆಕಾರಗಳು ಅಥವಾ ರಹಸ್ಯದ ಗುರುತುಗಳು. ಇವು ಎಷ್ಟು ದೊಡ್ಡವು ಅಂದ್ರೆ ಕೇವಲ ಜಿಯೋಗ್ಲಿಫ್ ಗಳು ಸುಮಾರು 1.2 ಕಿಲೋಮೀಟರ್ ವಿಸ್ತೀರ್ಣದವರೆಗೆ ಹರಡಿಕೊಂಡಿದೆ. ಸ್ಯಾಟಲೈಟ್ ಇಮೇಜಸ್ ಮೂಲಕ ನೋಡಿದಾಗ ಈ ಜಿಯೋ
ಜಿಯೋ ಗ್ಲಿಪ್ಗಳು ಸ್ಪಷ್ಟವಾಗಿ ಕಾಣಿಸುತ್ತವೆ. ಅಮೆಜಾನ್ ಕಾಡಿನಲ್ಲಿ ಇಂತಹ 300ಕ್ಕಿಂತ ಹೆಚ್ಚು ಜಿಯೋ ಗ್ಲಿಪ್ಗಳು ಕಾಣಿಸಿಕೊಂಡಿವೆ. ಈ ವಿಚಿತ್ರ ಗುರುತುಗಳು ಯಾಕಿವೆ, ಅವುಗಳನ್ನು ಯಾರು ಸೃಷ್ಟಿಸಿದ್ದಾರೆ, ಯಾವ ಉದ್ದೇಶದಿಂದ ಇವುಗಳನ್ನು ತಯಾರಿಸಲಾಗಿದೆ ಎಂಬ ಪ್ರಶ್ನೆಗಳಿಗೆ ಇವತ್ತು ಉತ್ತರ ಸಿಕ್ಕಿಲ್ಲ. ಇವುಗಳು ಒಂದು ರಹಸ್ಯವಾಗಿಯೇ ಉಳಿದು ಹೋಗಿವೆ. ಸೊ ಈ ಜಿಯೋ ಗ್ಲಿಪ್ಸ್ ಗಳ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ರೆ ಕಮೆಂಟ್ ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ವಿಡಿಯೋ ಅದರ ಬಗ್ಗೆ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.